ಪ್ರಾಬ್ಲಮ್ ಆಯಿತು. ಅದಕ್ಕೆ ಅವರು ಸ್ವಾಮಿಗೆ ಬೆಳ್ಕೊಂಡಿದ್ವಿ. ಈಗ ಎಲ್ಲ ಪೂರ್ತಿ ಆರಾಮಾಗ್ಯಾರ. ಸ್ವಾಮಿ ಶ್ರೀ ಸ್ವಾಮಿ
ಸಂಸ್ಕೃತಿ ಸಂಸ್ಕೃತಿ ಬಗ್ಗೆ ಒಂದು ಸಣ್ಣ वाक्य ಹೇಳ್ತೇನೆ. भारताच्या संस्कृतीबद्दल सगळीकडेच प्रसिद्ध आहे भारत संस्कृती. त्याच्यातलं एक छोटंसं वाक्य सांगते, जे माझा भाऊ सांगत होता. पु ल देशपांडे तुम्हाला माहीत असेल, मराठी आहे, रायटर. त्यांनी सांगितलेलं म्हणजे भूक असताना खाणं ಪ್ರಕೃತಿ असते. आपल्याला भूक लागली ಹಸಿವಾದಾಗ ತಿಂದ್ರೆ ಅದು ನಮ್ಮ ಪ್ರಕೃತಿ, ಅಂದರೆ ನಮ್ಮ ಶರೀರಕ್ಕೆ ಅದಕ್ಕೆ ಉಪಯೋಗ ಆಗ್ತದೆ. ಭೂಕ್ ನಸ್ತಾನಿ ಖಾಣ ವಿಕೃತಿ. ಹಸಿವಿಲ್ಲ ಸುಮ್ಮನೆ ತಿನ್ನೋದು ನಮ್ಮ ಹೊಟ್ಟಿನೂ ಕೆಡ್ತದ, ನಮ್ಮ ತಬ್ಯೆತು ಕೆಡ್ತದ. ಅದಕ್ಕೆ ಹಸಿವಿಲ್ದಾಗ तिंद्र भूक नसताना खाणं ही विकृती आहे. पण आपली भूक बाजूला ठेवून आपल्यातली एखादी भाकरी, अर्धा तरी भाकरी समोरच्या भुकेलेल्या देणं ही संस्कृती जी आपल्या देशात आहे. म्हणजे ನಮಗೆ ಹಸಿವೆ ಆಗಿರ್ತದ, ಆದರೆ ನನ್ನ ಕಡೆ ಒಂದು ಅರ್ಧನೇ ಭಾಕ್ರಿ ಅದ. ಅದು ಎದುರಿಗೆ ಯಾರೇ ಬಂದಿರ್ತಾನ ಮುಂದೆ ಹಸಿವಾಗಿರ್ತದಂತ ಅದ್ರಾಗಿಂದೇ ಒಂದು ಅರ್ಧ ಭಾಕ್ರಿ ನಾವು ಏನು ಕೊಡ್ತೀವಲ್ಲ, ಇದು ಸಂಸ್ಕೃತಿ. ಇದನ್ನು ನಾವು ಉಳಿಸೋಬೇಕು ಈ ನಮ್ಮ ಭಾರತ ದೇಶನಾಗ. ಆಮೇಲೆ ಇನ್ನೊಂದು ಈ ನಮ್ಮ ಸಣ್ಣ ಕಥೆ ಹೇಳ್ತೀನಿ, ಅಂದರೆ ನಮ್ಮ ಅಣ್ಣನ ಬಗ್ಗೆ ಹೇಳ್ತೀನಿ. ನಮ್ಮ ಅಣ್ಣ ದೊಡ್ಡವ, ಸ್ವಾಮಿನ ಚರಣಿ ಇಷ್ಟೇ ಕೇಳ್ಕೊತೀನಿ, ಯಾವುದೇ ಜನ್ಮ ಬರಲಿ ಇವರೇ ಇಬ್ಬರು ನಮ್ಮ ಅಣ್ಣಂದ್ರ ಅಂತ, ಇವರೇ ನನಗೆ ಅಣ್ಣ ಸಿಗಲಿ ಅಂತ ಇಷ್ಟೇ ಬೇಡ್ಕೊತೀನಿ. ಅವನದೊಂದು ಹೇಳ್ತೀನಿ, ಅಂದ್ರೆ ಇನ್ನೊಬ್ಬರಿಗೆ खुशी ಹೆಂಗೆ ಕೊಡಬೇಕು, आनंद, दुसऱ्यांना आनंद कसं द्यावा हे त्याच्याकडून शिकलो आम्ही. दुसऱ्यांना आनंद देऊन आपल्याला जरी थोडा त्रास झाला तरी समोरच्याला ಎದುರಿಗೆ ನಾವು ಎಷ್ಟು ಖುಷಿ ಆಗ್ತಾನಲ್ಲ ಅದು ನೋಡಿ ನಮಗೆ ನಮ್ಮ ದುಃಖನೂ ಮರಿತೀವಿ ನಾವು. म्हणजे समोरच्याला आनंद दिला तर आपलं दुःख आपण विसरतो. कारण त्याचं कसं, तो कलाकार होता, मोठा कलाकार झाला. तो कुठेही गेला, ಕ್ಯಾನ್ಸರ್ ಹಾಸ್ಪಿಟಲ್ ಅಂದ್ರೆ ಮನುಷ್ಯ ನೋಡಿ ಹೆಸರು ಕೇಳಿ ಮನುಷ್ಯಾಗ ಅಂಜಿಕೆ ಬರ್ತದೆ. ಅದು ಹಾಸ್ಪಿಟಲ್ಗೆ ಹೋಗಿ ಒಂದು ಪೈಸಾ ತಗೊಳ್ಳಲ್ದೆ ತಮ್ಮದು ಪ್ರೋಗ್ರಾಮ್ ಮಾಡ್ತಿದ್ದವ. ಆದರೆ ಎಲ್ಲರೂ ಬಂದು सगळे येऊन त्याच्या पाया पडत होते, ಕಾಲು ಬೀಳ್ತಿದ್ರು ಅವ್ನು. ಎದಕ್ಕಂದ್ರೆ ಅವರು ಕ್ಯಾನ್ಸರ್ ಪೇಷಂಟ್ ಅಂದ್ರೆ ಏನು, ಸಾವು ಗುರುತಿರ್ತದೆ. ನಾ ಇನ್ನು ಹೋಗವನೇ ಇದ್ದೀನಿ, ಖಾತ್ರಿ ಇರ್ತದೆ ಅವ್ರಿಗೆ, ಇದೇ ಅದ ನಮ್ದು ಆಯುಷ್ಯದಾಗ. पण एक दिवस ಒಂದು ದಿವಸ ನನಗೆ ಇವ್ರು ಇಷ್ಟು ನಕ್ಷತ್ರಲ್ಲ, ನಂದು ಆಯುಷ್ಯ ಹೆಚ್ಚಾತು. ಒಂದು दिवसाಗೆ ನನ್ನ ಆಯುಷ್ಯ ಹೆಚ್ಚಾತು, एका दिवसासाठी माझं आयुष्य वाढलं म्हणून त्यांना आनंद व्हायचा. तो आनंद बघून आपल्याला ते 10 पट आनंद मिळतो. ಅದು 10 ಪಟ್ಟ ನಮಗೆ ಖುಷಿ ಸಿಗ್ತದೆ ಎದುರಿಗಿನವ ಖುಷಿ ಆದಂಗೆ. ಇದನ್ನು ಉಳಿಸೋಬೇಕು. ಅವ ಕ್ಯಾನ್ಸರ್ ಹಾಸ್ಪಿಟಲ್, ಅನಾಥಾಶ್ರಮ, ವೃದ್ಧಾಶ್ರಮ ಎಲ್ಲ ಕಡೆ ಫ್ರೀ ಶೋ ಮಾಡಿ ಬರ್ತಿದ್ದ. ಅಂದರೆ ಏನು, ಅವನು ಒಂದೇ ಇದಿತ್ತು, ಎದುರಿಗಿನವ್ಗೆ ಖುಷಿ ಕೊಡಬೇಕು. ಅದು ನಮಗೆ 10 ಪಟ್ಟು ನಮ್ಮ ಕಡೆ ಬರ್ತದೆ. ಅದೇ ಒಂದು ಹೇಳ್ತಿದ್ದ, ಅದರ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಒಂದು ಹಾಸ್ಪಿಟಲ್ ಇರ್ತದೆ, ಹಾಸ್ಪಿಟಲ್ ಒಳಗೆ ಒಂದು ರೂಮ್ನಾಗ 2 कॉट ಹಾಕಿರ್ತಾರೆ. इकडे ಒಂದು पेशंट इरताना, इकडे एक हॉस्पिटल असते. हॉस्पिटलमध्ये एक रूम, त्या रूममध्ये 2 पेशंट असतात. इकडे एक पेशंट आणि इकडे एक पेशंट. दोघं पुरुष असतात, ಗಂಡಸರು ಇರ್ತಾರೆ, ಇಬ್ಬರು ಮಲ್ಕೊಂಡಿರ್ತಾರೆ. ಆದರೆ ಅವರಿಬ್ಬರು ಸ್ವಲ್ಪ सिरियस ಇರ್ತಾರೆ, जरा थोडं तब्येत त्यांची खराब असते, त्यामुळे त्यांना उठता येत नसते. पण एक पेशंट असतो ना, त्याला सांगतात डॉक्टर, तू 1 तास उठू शकतोस, दिवसात 1 तास उठून बसू शकतोस तू काय. आणि दुसऱ्या पेशंटला त्याला उठायची परमिशन नसते, झोपूनच असतो. ಅಂದರೆ ಒಂದು ಪೇಷಂಟಿಗೆ 1 ತಾಸು ಏಳು ಪರ್ಮಿಷನ್ ಕೊಟ್ಟಿರ್ತಾರೆ ಡಾಕ್ಟರ್. 1 ತಾಸು ನೀ ಹೇಳ್ಬೋದು, 1 ತಾಸ್ನಾಗ ಎದ್ದು ಏನಾರೇ ಸ್ವಲ್ಪ ನಿನಗೆ ಮಾಡೋದಿದ್ರೆ ಮಾಡು. ಇನ್ನೊಬ್ಬ ಪೇಷಂಟ್ ಮಾತ್ರ ಇರಂಗಿಲ್ಲ, ಅವ ಫುಲ್ ಮಲ್ಕೊಂಡಲ್ಲೇ ಎಲ್ಲ ಇರ್ತದೆ, ಮಲ್ಕೊಂಡಲ್ಲೇ ಇರ್ತಾನೆ ಅವನು. ಅದಕ್ಕೆ ಅವ ಏನು ಪೇಷಂಟ್ ಏಳು ಪರ್ಮಿಷನ್ ಇರ್ತದಲ್ಲ, ಅವು 1 ತಾಸು ಮಧ್ಯಾಹ್ನ ಹಿಂಗೆ ಸಂಜೆಗೆ ಯಾವಾಗ 1 ತಾಸು ಇರ್ತದಲ್ಲ, ಅವು ಎದುರಿಗೇನೆ ಅವ पेशंट ಎಚ್ಚರಿದ್ದಾಗ ಇವು 1 तास ಹೇಳ್ತಿರ್ತಾನೆ, उठत असतो तो पेशंट समोरचा. जेव्हा जागा असेल तेव्हा हा पेशंट, इकडचा पेशंट उठून बसायचा. उठून बसून खिडकीतनं असं बघायचा, खिडकी ಒಳಗೆ ನೋಡ್ತಿರ್ತಾನೆ ನಾವು ಪೇಷಂಟ್. ನೋಡಿ ಅವಾಗೆಲ್ಲ ಹೇಳ್ತಿರ್ತಾನೆ.
ಅಲ್ಲಿ ಗಾರ್ಡನ್ ಅದ, ಅಲ್ಲಿ ಕೆರಿ ಅದ, ಕೆರಿ ಒಳಗೆ ಬಾತುಗಳು ಇದ್ದಾವ, ಆಮೇಲೆ ಮೀನು ಕಾಣಿಸ್ತಾವ, ಆಮೇಲೆ ಪಕ್ಷಿ ಇಷ್ಟು ಚಂದವ, ಹುಡುಗರು आडलिकताव. दिना येणारे ಒಂದೊಂದು सुद्धी ಹೇಳ್ತಿರ್ತಾರೆ. दररोज एक एक काहीतरी सांगायचं तो की ते तळं आहे, तळ्यामध्ये किती बदकं आहेत, मासे दिसत आहेत मला, आणि तळ्याच्या भोवती असं गार्डन आहे, आणि म्हणजे बाग आहे. त्या बागेमध्ये फिरतायत ನವರ ಬಾಯ್ಕೋ, ಗಂಡ ಹೆಂಡತಿ ಅಡ್ಡಾಡ್ಕೋತ ಹೊಂಟಾರ. ಕೆಲವೊಬ್ರು ವಯಸ್ಸಾದವರು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಹೊಂಟಾರ. ಹುಡುಗರು ಇಷ್ಟು ಚಂದ आडलिकताव, मुलं छान खेळतायत गार्डनमध्ये, असं तो सगळं वर्णन करायचा. वर्णन करत दररोज काहीतरी काहीतरी नवीन असं वर्णन करत सांगायचा. त्यामुळे ते समोरच्या पेशंटला इतकं बरं वाटायचं ऐकून, त्याला खूप आनंद वाटायचा. ಅವಾಗ ಭಾಳ ಖುಷಿ ಆಗ್ತಿರ್ತದೆ ಎಲ್ಲ ಕೇಳಿ, ಎಷ್ಟು ಚಲೋ ವಾತಾವರಣ ಅದಲ್ಲ ಹೊರಗೆ, ಭಾಳ ಮಸ್ತ್ ಅನ್ನಿಸ್ತದ ನನಗೆ ನೋಡಿ ಅಂತ ಅಂತಿರ್ತಾನ. ಆಮೇಲೆ ಹಿಂಗಾಗಿ 15 ದಿವಸ ಆಗ್ತದ, ತಿಂಗಳಾಗ್ತದ, ಹಿಂಗೆ ಅವ್ನು ದಿನ ಏನಾರು ಹೊಸ ವರ್ಣನ್ ಮಾಡಿ ಹೇಳ್ತಿರ್ತಾನೆ. ಆಮೇಲೆ ಒಂದು ದಿವಸ ಏನಾಗ್ತದ, ಅವ ಮಲ್ಕೊಂಡಿರ್ತಾನೆ. म्हणजे तो जे उठायची परमिशन असलेला पेशंट झोपलेला असतो, आणि झोपेतच तो जातो ದೇವಾಘರಿ. ಅಂದರೆ ಅವ ಸಾಯ್ತಾನೆ. ಯಾರು ಹೇಳೋದು ಪರ್ಮಿಷನ್ ಇರ್ತದಲ್ಲ, ಅವ ಪೇಷಂಟ್ ಒಮ್ಮೆ ಮಲ್ಕೊಂಡಲ್ಲೇನೆ ಸಾಯ್ತಾನೆ. तो पेशंट देवाघरी जातो. ती सिस्टर येते, नर्स ಬರ್ತಾಳ, ಇಲ್ಲ ನೋಡ್ತಾ डॉक्टरಗೆ करिता, डॉक्टरना बोलून आणतात. आणि मग त्याचं सगळं मग त्याला घेऊन जातात. सगळं पेशंटचं सगळं संपतं, ಅಂದರೆ ಎಲ್ಲ ಮುಗಿಸ್ತಾರೆ. ಮುಗಿಸ್ಕೊಂಡು ಆಮೇಲೆ मरदिवस ಹಿಡಿದು दुसऱ्या दिवशी काय होतं, तो पेशंट जो असतो ना, तो त्याला इतकं ते म्हणजे त्याला आठवण यायला लागते, ನೆನಪಾಗ್ತಿರ್ತದೆ. ಗಾರ್ಡನ್, ರೋಡ್, ಆಮೇಲೆ ಹುಡುಗರು ಆಡ್ತಿರ್ತಾವ, ಬಾತುಗಳು ಅವ, ಮೀನವ, ನಾನು ಇದು ನೋಡಬಹುದಲ್ಲ ಅಂತವ ಹೇಳೋ प्रयत्न ಮಾಡ್ತಾನೆ. तो उठायचा प्रयत्न करतो आणि सावकाश उठून ते खिडकीजवळ जातो. ते एकच खिडकी असते. ಅವ ಏನು ಮಾಡ್ತಾನ, खिडकी ಹತ್ರ ಹೋಗ್ತಾನೆ. खिडकी ಹತ್ರ ಹೋದ ಕೂಡಲೇ ಅವೇನು ಸಾವಕಾಶ ಹಿಂಗೆ ಅಂತ खिडकी ಹತ್ರ ನೋಡ್ತಾನ, ಏನೂ ಕಾಣಿಸಂಗಿಲ್ಲ, ಗಾಡಿ ಇರ್ತದಲ್ಲಿ. ಗಾಡಿ ಇರ್ತದ, ಅವಾಗ ಒಮ್ಮೆ ಶಾಕ್ ಆಗ್ತದೆ, त्याला एकदम धक्का बसतो. ಇದು ಹೆಂಗೆ ಶಾಕ್, ಇಷ್ಟರಿ ಎಲ್ಲ ಹೇಳ್ತಿದ್ದವ ಪೇಷಂಟ್, ನನಗೆ ದೋಸ್ತಗತೆ ಆಗಿದ್ದವ, ಇಷ್ಟು ನನಗೆ ಕ್ಲೋಸ್ ಆಗಿದ್ದ, ಮತ್ತು ಇಷ್ಟಾಗಿ ನನಗೆ ಗುರುತಾಗವಲ್ತು, ನನಗೆ ಹಂಗೆ ಕಾಣಿಸ್ಲಿಕ್ಕತ್ತದೇನು, मलाच असं दिसतंय का, तिथं फक्त भिंतच दिसतीये मला. तो विचार ಮಾಡ್ತಾನೆ. ನೀನು ಏನು ಮಾಡೋದು, ಅಷ್ಟ್ರಾಗ ಸಿಸ್ಟರ್ ಬರ್ತಾರೆ, नर्स येते. नर्सला म्हणतो, सिस्टर माझं एक काम होतं. ಏನು ಕೆಲಸ ಇತ್ತು ನಿಮ್ಮದು ಅಂತ ಸಿಸ್ಟರ್. मी इथं मला ते माझा मित्र सांगायचा, इथं मला तळं दिसतंय आणि लोक फिरताना दिसतात, मला बदकं दिसतात. ಅಂದರೆ ಇಲ್ಲೇ ಕೆರಿ ಕಾಣಿಸ್ತದ, ಅದ್ರಾಗ ಬಾತುಗಳು ಕಾಣಿಸ್ತಾವ, ಮೀನು ಕಾಣಿಸ್ತಾವ. ಅದಕ್ಕೆ ನಿಮಗೇನು ಕಾಣಿಸ್ತದೇನು, तुम्हाला काय दिसतंय का ताई म्हणून विचारतात. ती म्हणते नाही, ते भिंतच आहे. तर म्हणते नाही, पण तो माझा मित्र असं सांगायचं. तेव्हा ते नर्स त्याला सांगितल्यावर त्या ನರ್ಸ್ ಉತ್ತರ ಕೇಳಿ ಅವಾಗ ಏನು ಶಾಕ್ ಆಗ್ತದಂದ್ರೆ, ನರ್ಸ್ ಹೇಳ್ತಾ, ಇದು ನಿಮಗೆ भिंतरी ग्वाडीरे काಣಿಸ್ತದೆ, तुम्हाला भिंत तरी दिसतीये, पण ते जे पेशंट होते ना, त्यांना डोळेच नव्हते, म्हणजे तो आंधळा होता, त्याला तर ते भिंत पण दिसत नव्हती. तेव्हा त्या ಇನ್ನೊಂದು ಪೇಷಂಟ್ಗೆ ಶಾಕ್ ಆಗ್ತದೆ. ಮತ್ತು त्यांनी मला असं का सांगितलं, ನನಗೆ ಯಾಕೆ ಹಿಂಗೆ ಹೇಳಿದ್ರು ಅವರು, ನನಗರಿ ಕ್ಲೋಸ್ ಆಗಿತ್ತ ಇಷ್ಟಾಕ. ಅವಾಗ ಆಕೆ ನರ್ಸ್ ಏನು ಹೇಳ್ತಾಳ, ती ನರ್ಸ್ सांगते की तुम्हाला आनंद मिळावा, ನಿಮಗೆ ಖುಷಿ ಆಗಬೇಕು, तुम्हाला आनंद मिळावा म्हणून ಅವ ತಮ್ಮ कल्पना ಮಾಡಿ, त्या कल्पनेच्या वर जाऊन पण ते सगळं चित्र तयार करत होता. कल्पना ಮಾಡಿ ಎಲ್ಲ चित्र तयार ಮಾಡಿ अವಾಗ ಹೇಳ್ತಿರ್ತಾನೆ. म्हणजे त्याला आनंद मिळत होता, ह्याला दिसत नव्हतं, ह्याची तब्येत बरी नसायची, पण तो दुसऱ्या पेशंटला आनंद मिळावा म्हणून तो स्वतःचं चित्र, म्हणजे ती कल्पना चित्र तयार करत होता. कल्पना दिन खेळतिर्ताना की असं असं दिसतंय, मला असं दिसतंय म्हणून. तर तेव्हा त्या पेशंटला इतकं वाईट वाटतं की म्हणजे माणसं अशी पण असू शकतात जगात की स्वतःचं दुःख बाजूला ठेवून
दुसऱ्याला आनंद देण्यात त्यांना किती समाधान मिळत असेल. म्हणजे तुमच्या समाधानासाठी ती ನರ್ಸ್ ಸಿಸ್ಟರ್ ಹೇಳ್ತಾ ನಿಮ್ಮ ಸಮಾಧಾನಕ್ಕೆ ನಿಮ್ಮ ಖುಷಿ ಸಂಬಂಧ ಇಷ್ಟೆಲ್ಲ ಹೇಳಿದ್ರು ಅವರು ಅಂತ ಹೇಳೋಣ. ಅವ್ರು ಭಾಳ ಅಲ್ಲಿದೆ ಪ್ರಣಾಮ ಮಾಡ್ತಾನೆ. ಅಂದ್ರೆ ಅದರ ಅರ್ಥ ಏನು, ನೀವು ಇನ್ನೊಬ್ಬರಿಗೆ ಸುಖ ಕೊಡಬೇಡ್ರಿ, ಆದರೆ ದುಃಖ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಭಾಳ ಖುಷಿ ಕೊಡಬೇಡ್ರಿ, ಆದರೆ ಅವ್ರಿಗೆ ಅಳು ಹಂಗೆ ಮಾಡಬೇಡ್ರಿ. ಇಷ್ಟೇ ಹೇಳೋದಂದ್ರೆ ಏನು, ಇನ್ನೊಬ್ರ ಖುಷಿ ಸಂಬಂಧ ನೀವು ಬದುಕೋದು ಹಂಗಿಲ್ಲ. ಖರೆ ನೀವು ಒಂದು ನೋಡ್ರಿ, ಸಣ್ಣ ಖುಷಿಗೆ ಏನಾರೇ ಬೇಕಾದ್ರೆ ಅಳ್ತಾನ ಕೂಸದು, ಆದ್ರೆ ನೀವು ಏನಾರು ಕೊಟ್ರೆ ಎಷ್ಟು ಖುಷಿ ಆಗ್ತದೆ. ಅದನ್ನ ನೋಡಿ ನಮಗೆ 10 ಪಟ್ಟು ಖುಷಿ ಆಗ್ತದೆ. ಅದಕ್ಕೆ ಜೀವನದಾಗ ಏನು, ನೀವು ಯಾರಿಗೆ ತ್ರಾಸ ಕೊಡಬೇಡ್ರಿ. ನಿಮಗೆ ಏನಾದ್ರೂ ತ್ರಾಸ ಬೇಡಪ್ಪ, ಆದ್ರೆ ಸ್ವಲ್ಪ ಸುಖ ಕೊಡೋದು, ಸ್ವಲ್ಪ ಖುಷಿ ಕೊಡೋದು ಪ್ರಯತ್ನ ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಶ್ರೀ ಸ್ವಾಮಿ ಸಮರ್ಥ. श्री स्वामी श्री अण्णा महाराज की जय, श्री दादा महाराज की जय. स्वामी समर्थ मना हाजर मना हरि ओम. भक्तवत्सला श्री गुरु, भक्तवत्सला श्री गुरु मानसा मनोरमणा. आता सुखे निद्रा करा स्वामी समर्था. सुमनांचे सेजे, सुमनांचे सेजे उनी जावे आता.